ನಮಗೆ ಈ ಸಂಶೋಧನಾ ಕಾರ್ಯಾಗಾರದಲ್ಲಿ ಹಲವಾರು ರೀತಿಯಾಗಿ ಬದಲಾವಣೆಗಳನ್ನು ನಮ್ಮಲ್ಲಿ ನಾವು ಕಂಡುಕೊಂಡಿದ್ದೀವಿ. ಡಾಟಾ ಕಲೆಕ್ಷನ್ ಆಗಿರ್ಬೋದು, ವೇರಿಯೇಬಲ್ಸ್ ಆಗಿರ್ಬೋದು, ಆಮೇಲೆ ರಿಪೋರ್ಟ್ ರೈಟಿಂಗ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ನಮಗೆ ಉತ್ತಮವಾಗಿ ಮಾಹಿತಿಯನ್ನು ಒದಗಿಸಿದ್ದಾರೆ ಅಂತ ಹೇಳ್ಬೋದು. ನಾವೇನಾದರೂ ಈ ಒಂದು ವರ್ಕ್ಶಾಪ್ಗೆ ಅಂತ ಹೋದಾಗ ಯಾವುದಾದ್ರೂ ಒಂದು ವಿಷಯವನ್ನು ಇಟ್ಕೊಂಡು ಮಾತ್ರ ನಮಗೆ ವರ್ಕ್ಶಾಪಲ್ಲಿ ಹೇಳ್ಕೊಡ್ತಾರೆ. ಈಗ ಈ ಒಂದು 10 ದಿನದ ಕಾರ್ಯಾಗಾರ ಒಂದು ಪ್ಯಾಕೇಜ್ ಇದ್ದಂಗೆ. ನಮಗೆ ಸಂಶೋಧನಾರ್ಥಿ ಒಬ್ಬ ಫುಲ್ ಪರ್ಫೆಕ್ಟಾಗಿ ಒಬ್ಬ ಸಂಶೋಧನಾ ಕಾರ್ಯಕ್ಕೆ ಇಳಿಬೇಕಾದಾಗ ಏನೆಲ್ಲ ಹಂತಗಳನ್ನ ಪಾಲಿಸಬೇಕು, ಅವನ್ನ ಯಾವ ರೀತಿಯಾಗಿ ನಮ್ಮ ಸಂಶೋಧನೆಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ವಿಷಯಗಳನ್ನ ಕುರಿತು ತುಂಬ ವಿವರಣೆಯಾಗಿ ಈ ಒಂದು ಸಂಸ್ಥೆಯಿಂದ ಹೇಳ್ಕೊಟ್ಟಿದ್ದಾರೆ. ಈಗ ಒಬ್ಬ ಸಂಶೋಧನಾ ವಿದ್ಯಾರ್ಥಿಗೆ ರಿಸರ್ಚಲ್ಲಿ ಒಂದು ಫೌಂಡೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಇಲ್ಲಿ ಬಂದ ಮೇಲೆ ನನಗೆ ಕರೆಕ್ಟಾಗಿ ಯಾವ ಥರ ಫೌಂಡೇಶನ್ ಮಾಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನನಗೆ ಈ 10 ಡೇಸ್ ವರ್ಕ್ಶಾಪಿಂದ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಒಳ್ಳೊಳ್ಳೆ ರಿಸರ್ಚ್ ಪರ್ಸನ್ ಬಂದಿದ್ದರು. ಅದರಿಂದ ನಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಇದರಿಂದ ನನ್ನ ರಿಸರ್ಚ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ಕೋರ್ಸ್ ವರ್ಕ್ ಅಂತಂದೇಳಿ ಮಾಡ್ತಾರೆ. ಆ ಒಂದು ಕೆಲಸವನ್ನು ಈ ಒಂದು ಸಂಸ್ಥೆ ಕಲ್ಪಿಸಿಕೊಟ್ಟಿದೆ. ಕ್ಷೇತ್ರ ಕಾರ್ಯವನ್ನು ನಾನು ಇದು ವಸ್ತು ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು, ಅಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಅವರಿಂದ ನಾವು ಡಾಟಾ ಕಲೆಕ್ಟ್ ಮಾಡ್ಕೋಬೇಕು ಎನ್ನುವುದನ್ನು ನಾವು 2 ದಿನಗಳ ಅಂದರೆ 6 ಮತ್ತು 7ನೇ ತಾರೀಕಂದು ನಮಗೆ ಕ್ಷೇತ್ರ ಕಾರ್ಯಕ್ಕೆ ನಮಗೆ ಕರ್ಕೊಂಡು ಹೋಗಿದ್ದು. ಈ ಒಂದು ವರ್ಕ್ಶಾಪು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ನೀಡುವ ಒಂದು ತರಬೇತಿ ಕಾರ್ಯಾಗಾರವಾಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹಾಗಾಗಿ ಈ ಸಂಸ್ಥೆಗೆ ನಮ್ಮೆಲ್ಲ ಪರವಾಗಿ ಅಂತೇಳಿದ್ರೆ ಸಂಶೋಧನಾ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾವು ಆಡಿಗಳಲ್ಲಿ ಹೋಗಿ ಆ ಆಡಿಗಳಲ್ಲಿ ಇರ್ತಕ್ಕಂಥ ಜನಗಳ ಜೀವನ ಸ್ಥಿತಿಗಳನ್ನು ನಾವು ಸರ್ವೆ ಮುಖಾಂತರ ಕಲಿಯಬೋದಾಗ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ, ಸೊ ಆ ಪ್ರಾಬ್ಲಮ್ಸ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಪ್ರಾಕ್ಟಿಕಲಾಗಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಆಡಿಗಳ ಜನರ ಜೀವನ ಶೈಲಿಯನ್ನು ನಾವು ಇಷ್ಟು ದಿನ ಓನ್ಲಿ ವೀಡಿಯೋಗಳ ಮುಖಾಂತರ ಇಲ್ಲ ಪುಸ್ತಕದಲ್ಲಿ ನೋಡಿದರೆ ವಿನಃ ಪ್ರಾಕ್ಟಿಕಲ್ಲಾಗಿ ಪ್ರಾಯೋಗಿಕವಾಗಿ ನಾವು ವಿಸಿಟ್ ಮಾಡಿ ಅಲ್ಲಿ ನಾವು ತಿಳ್ಕೊಂಡಿರಲಿಲ್ಲ. ಸೊ ಅಲ್ಲಿ ನಾವು ಆಡಿಗಳಿಗೆ ಹೋದಾಗ ನಿಜವಾದಂತಹ ಸಮುದಾಯಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳಾಗಲಿ ಅವರಿಗೆ ಅವರ ಜೀವನ ವ್ಯವಸ್ಥೆನಾಗಲಿ ತುಂಬ ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದೀವಿ. ಕ್ಲಾಸಸ್ ಅಂತ ಬಂದಾಗ ತುಂಬ ಇನ್ಫಾರ್ಮೇಟಿವ್ ಆದಂತಹ ರಿಸೋರ್ಸ್ ಪರ್ಸನ್ನ ಕರೆಸಿ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದು ನಮ್ಮ ರಿಸರ್ಚಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ರಿಸರ್ಚ್ ಮೆಟೀರಿಯಲ್ ಅಂತಕ್ಕಂಥದ್ದು ಒಂಥರ ಮೈಲ್ ಸ್ಟೋನ್ ಇದ್ದಂಗೆ. ಯಾಕಂದರೆ ನಾವು ಎಲ್ಲಿ ನಮ್ಮ ರಿಸರ್ಚ್ ಎಲ್ಲಿ ತನಕ ಹೋಗ್ತಾ ಇದೆ, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ನೆಕ್ಸ್ಟ್ ಯಾವ ಮಾರ್ಗದ ಮುಖಾಂತರ ನಾವು ನಮ್ಮ ರಿಸರ್ಚ್ನ ಗೋಲನ್ನು ತಲುಪಬೇಕು ಅನ್ನೋದನ್ನು ನೀಟಾಗಿ ನಮಗೆ ಒಂದು ಮಾರ್ಕ್ ಮಾಡಿ ಹೇಳ್ಕೊಟ್ಟಂಗೆ ಸ್ಟೆಪ್ ಟು ಸ್ಟೆಪ್ಪು ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಮಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಸೊ ಹಾಗಾಗಿ ಈ KSTRI ಏನಿದೆ ಈ ಸಂಸ್ಥೆ ಕಂಡಕ್ಟ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳು ತುಂಬ ಹೆಲ್ಪ್ಫುಲ್ ಆಗಿದೆ ರಿಸರ್ಚ್ ಸ್ಕಾಲರ್ಸ್ಗೆ. ಇಲ್ಲಿರುವಂಥ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ, ಸೈಲೆಂಟ್ ಆಗಿದೆ, ಸಪ್ರೇಟ್ ಆಗಿದೆ ಈ ಕಂಪ್ಲೀಟ್ ಬಿಲ್ಡಿಂಗ್ ಅಂತ ಅನ್ನೋದು. ಮತ್ತು ಇಲ್ಲಿನ ಸ್ಟಾಫ್ ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಇಲ್ಲಿನ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದ್ದಾವೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಹೇಳ್ತಿರುವಂಥದ್ದು ಇದು. ಈ ಹೋಲ್ 10 ಡೇಸ್ ನನ್ನ ರಿಸರ್ಚ್ ಫೌಂಡೇಶನ್ಗೆ ಮೋಸ್ಟ್ ವ್ಯಾಲ್ಯೂಬಲ್ ರೀಸನ್ ಆಗಿರುವಂಥ ಈ ಕರ್ನಾಟಕ ಸ್ಟೇಟ್ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಆಲ್ಸೋ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಇದನ್ನು ಯಾರು ನಡೆಸ್ತಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದಿಂದ ನಾನು